ಹನುಮಂತನಿಗೆ ಟಿಕೆಟ್ ಫಿನಾಲೆ ಸಿಕ್ಕಿದೆ. ರಜತ್, ಭವ್ಯ ಮತ್ತು ತ್ರಿವಿಕ್ರಮ್, ಚೈತ್ರ ಹನುಮಂತು ಮುಗ್ಧನಲ್ಲ, ಚಾಲು ಹಾಗೆ ಹೀಗೆ ಎಲ್ಲ ಅಂತಾಯಿದ್ರು. ಅವನನ್ನು ತುಳಿಯೋಕ್ಕೆ ಎಲ್ಲರೂ ನೋಡ್ತಾಯಿದ್ರು, ಅವರು 4 ಜನ. ಆದರೆ ಹನುಮಂತು, ಚೈತ್ರ, ಭವ್ಯ, ರಜತ್, ತ್ರಿವಿಕ್ರಮ ಮುಖಕ್ಕೆ ಮಸಿ ಬಳಿದು ಟಿಕೆಟ್ ಫಿನಾಲೆಯನ್ನು ಗೆದ್ದಿದ್ದಾನೆ. ಹಳ್ಳಿ ಹೈದ ಆದ್ರೂ ಅವನಿಗಿರುವಷ್ಟು ಬುದ್ಧಿ, ಅವನಿಗಿರುವಷ್ಟು ಒಳ್ಳೆತನ, ಅವನಿಗಿರುವಷ್ಟು ಸಂಸ್ಕೃತಿ ಈ ಭವ್ಯ, ರಜತ್ ಮತ್ತು ಚೈತ್ರಾಗೆ ಒಂಚೂರು ಇಲ್ಲ, ತ್ರಿವಿಕ್ರಮ್ಗೂ ಇಲ್ಲ. ಹನುಮಂತು ಟಿಕೆಟ್ ಫಿನಾಲೆ ಗೆದ್ದಿರೋದು ಎಲ್ರಿಗೂ ಖುಷಿ. ಯಾಕಂದರೆ ಪಾಪ ಬಡವ್ರ ಹುಡುಗ, ಬಡವದ ಅಂತ ಅಲ್ಲ, ಒಳ್ಳೆ ಹುಡುಗ. ಅಹಂಕಾರ ಇಲ್ಲ, ಯಾವುದೂ ಇಲ್ಲ. ತನ್ನಷ್ಟು ತಾನು ಹಾಡ್ತಾನೆ, ಇದು ಮಾಡ್ತಾನೆ. ಯಾರು ಬೈದ್ರೂ ಏನೂ ಅಂತ ತಗೊಳಕ್ಕೆ ಹೋಗಲ್ಲ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ದಿಸ್ ಚಾನಲ್. ಬಡ ಮಕ್ಕಳ ಶಾಲೆಯ ಸಲುವಾಗಿ ಈ ವಿಡಿಯೋ ಮಾಡುತ್ತಿದ್ದೇವೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಹನುಮಂತನ್ನೇ ಗೆಲ್ಲಬೇಕಾ ಅಂತ ಇತ್ತು. ಹನುಮಂತು ಗೆದ್ದಿದ್ದಾನೆ. ಆ್ಯಕ್ಚುಲಿ ಬಿಗ್ ಬಾಸಲ್ಲಿ ಗೌತಮಿ, ಹನುಮಂತು ಬಿಟ್ಟರೆ ಬಾಕಿ ಯಾರೂ ಚೆನ್ನಾಗಿ ಆಡ್ತಾನೇ ಇಲ್ಲ. ಯಾಕಂದರೆ ಉಳಿದವರು ಟಾಸ್ಕ್ ಆಡ್ತಾರೆ, ಆದರೆ ಅವ್ರ ಸಂಸ್ಕೃತಿನೇ ಇಲ್ಲ. ಎಲ್ಲ ಕಿತಾಪತಿ, ಕನ್ನಿಂಗ್ ಬುದ್ಧಿ, ಕುತಂತ್ರಿಗಳು. ಧನ್ರಾಜ್ ಒಳ್ಳೆಯವನೇ, ಆದರೆ ಅವನಿಗೆ ಯಾವುದು ಕ್ವಾಲಿಟೀಸ್ ಜಾಸ್ತಿ ಇಲ್ಲ ಅವನಿಗೆ. ಇದರಲ್ಲಿ ಅಂತ ಅಂದರೆ ಗೌತಮಿ ಮತ್ತು ಹನುಮಂತು ಇಬ್ಬರೇ ಆ್ಯಕ್ಚುಲಿ ಒಂಥರ ಸುಸಂಸ್ಕೃತರಾಗಿ ಇದ್ದಿದ್ದು, ಮತ್ತು ಎಲ್ಲದರಲ್ಲೂ ಆಲ್ರೌಂಡರ್ ಆಗಿದ್ದಿದ್ದು ಗೌತಮಿ ಮತ್ತು ಹನುಮಂತು. ಧನ್ರಾಜನು ಸುಸಂಸ್ಕೃತ ಕುಟುಂಬದಿಂದ ಬಂದಿದ್ದಾನೆ, ಆದರೆ ಆತನಿಗೆ ಸ್ವಲ್ಪ ಕ್ವಾಲಿಟೀಸ್ ಸ್ವಲ್ಪ ಕಡಿಮೆನೇ ನನಗೆ. ಈ ತ್ರಿವಿಕ್ರಮು, ರಜತು, ಭವ್ಯ ಏನು ತಾವೇ ದೊಡ್ಡ ಇವರು. ತಮ್ಮನ್ನು ಬಿಟ್ಟರೆ ಟಾಸ್ಕ್ ಇಲ್ಲ. ತ್ರಿವಿಕ್ರಮ್ ಹೇಳ್ತಾ ಇದ್ದ ನಿನ್ನೆ ಭವ್ಯಗೆ, ನಾನು ಯಾರ ಹತ್ರನೂ ಮಾತಾಡಲ್ಲ, ನನಗೆ ನೀನೊಬ್ಬಳೇ ಟಫ್ ಕಾಂಪಿಟೇಟ್ರು, ಹಾಗೆ ಹೀಗೆ ಅಂತ ಒದರ್ತಾ ಇದ್ದ. ಅವನು ಹನುಮಂತನ ಹತ್ರನೇ ಗೆಲ್ಲೋಕ್ಕಾಗಿಲ್ಲ, ಇನ್ನು ಯಾರ ಹತ್ರ ಗೆಲ್ತಾನೆ ಅವನು. ಆ್ಯಕ್ಚುಲಿ ಹನುಮಂತ ಮತ್ತು ಗೌತಮಿನೇ ಗೆಲ್ಲಬೇಕು. ಅವರೇ ಟಾಪ್ 2ನಲ್ಲಿ ಹನುಮಂತ ಮತ್ತು ಗೌತಮಿ ಇದ್ದರೆ ತುಂಬ ಖುಷಿ ನನಗೆ. ಅವರೇ ಗೆಲ್ಲಬೇಕು ಅಂತ ಆಸೆ. ಯಾಕಂದರೆ ಯಾವಾಗಲೂ ಕನ್ನಿಂಗ್ನೆಸ್ ಗೆಲ್ಲಬಾರ್ದು, ಸಂಸ್ಕೃತಿ ಇದ್ದವರು ಗೆಲ್ಲಬೇಕು.